ಯಾಕಪ್ಪ ಅಂದರೆ ಮಾನವರು ತಮ್ಮ ಕೆಲಸ ಸುಲಭ ಆಗಬೇಕು ಅಂತ ಹೇಳಿ ಬೇಕಾಬಿಟ್ಟಿ ರೂಪದಲ್ಲಿ ಈ ಒಂದು ಇಟ್ಟಿಗೆಗಳ ತಯಾರಿಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಗ್ರಾಮೀಣ ಪರಿಸರದ ಉಪಕರಣಗಳನ್ನು ಪರಿಚಯಿಸ್ತಕ್ಕಂಥ ಮಾಲಿಕೆ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ಕಲವತ್ತು ಅಂತಕ್ಕಂತಹ ಒಂದು ಉಪಕರಣದ ಮೊದಲ ಭಾಗವನ್ನು ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಈ ಮೊದಲ ಭಾಗದಲ್ಲಿ ಕಲವತ್ತು ಅಂದರೆ ಏನು, ಅದರ ಮಹತ್ವ ಏನು, ಅದರ ಪ್ರಯೋಜನ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಗ್ರಾಮೀಣ ಪರಿಸರದಲ್ಲಿ ಹಲವಾರು ಉಪಕರಣಗಳು ತಮ್ಮದೇ ಆದಂತಹ ಮಹತ್ವವಾದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರ್ತವೆ. ಹೊಸ ಹೊಸ ಪರಂಪರೆಗಳು ಹಾಗೂ ಚರಿತ್ರೆಗಳು ಹುಡುಕುತ್ತಾ ಹೋದಂತೆ ಹೊಸ ಹೊಸ ವಿಷಯಗಳನ್ನು ಗ್ರಾಮೀಣ ಪರಿಸರದಲ್ಲಿ ಹುಟ್ಟುಹಾಕುವುದರ ಜೊತೆಗೆ ಹೊಸ ಹೊಸ ಆವಿಷ್ಕಾರಗಳಿಗೆ ನಾಂದಿಯಾಡುತ್ತವೆ. ಇನ್ನು ಈ ಕಲವತ್ತು ಅಂತಕ್ಕಂತಹ ಉಪಕರಣ ಏನಿದೆ, ಇದನ್ನು ಪ್ರಮುಖವಾಗಿ ಗ್ರಾಮೀಣ ಪರಿಸರದಲ್ಲಿ ಇಟ್ಟಿಗೆಗಳ ತಯಾರಿಕೆಗಾಗಿ ಬಳಸ್ತಕ್ಕಂತಹ ಆಧುನಿಕ ತಂತ್ರಜ್ಞಾನವಾಗಿ ಇದನ್ನು ಗುರುತಿಸ್ತೇವೆ. ಇತ್ತೀಚೆಗೆ ಕಲವತ್ತು ಅಂತಕ್ಕಂತಹ ಉಪಕರಣ ತನ್ನದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ರೂಪುಗೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಇದು ಪ್ರಮುಖವಾಗಿ 1775 ಗುಣಮಟ್ಟಕ್ಕೂ ಮೀರಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ ಅಂತಕ್ಕಂತಹ ಉಲ್ಲೇಖವನ್ನು ಕೆಲವು ತಜ್ಞರು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಕಲವತ್ತು ಅಂತಕ್ಕಂತಹ ಉಪಕರಣದಿಂದ ಮಾಡ್ತಕ್ಕಂತಹ ಇಟ್ಟಿಗೆಯನ್ನು ಸುಡಬೇಕಾಗಿಲ್ಲ. ಬದಲಾಗಿ ಇದು ಆಧುನಿಕ ತಂತ್ರಜ್ಞಾನದಿಂದ ಅಳವಡಿಕೆಗೊಂಡಿರೋದರಿಂದ ಹೆಚ್ಚು ಗಾರೆಯನ್ನು ಬಳಸ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ ಅಂತಕ್ಕಂತಹ ಉಲ್ಲೇಖವನ್ನು ಕೆಲವು ತಜ್ಞರು ಅಭಿಪ್ರಾಯಪಡ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಡಿಯಲ್ಲಿ 25% ಇದರ ಸಹಾಯಧನವನ್ನು ನೀಡೋದ್ರ ಮೂಲಕ ಈ ಒಂದು ಹೊಸ ಒಂದು ಆವಿಷ್ಕಾರಕ್ಕೆ ಬೆಂಬಲ ನೀಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಪ್ರಮುಖವಾಗಿ ಇದರ ಮಹತ್ವ, ಇದರ ಕಾರ್ಯ, ಇದರ ಒಂದು ವೈಶಿಷ್ಟ್ಯವನ್ನು ಗಮನಿಸಿದಾಗ ಯಾವುದೇ ಒಂದು ಕಟ್ಟಡದ ನಿರ್ಮಾಣದಲ್ಲಿ ಇದರ ಒಂದು ವೈಶಿಷ್ಟ್ಯತೆ ಹೇಗಿರುತ್ತಪ್ಪ ಅಂದರೆ, ಒಂದು ಕಟ್ಟಡ ನಿರ್ಮಾಣಗೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಕಟ್ಟಡದ ಮಹತ್ವ ಹಾಗೆ ಆ ಕಟ್ಟಡ ಹೇಗೆ ನಿರ್ಮಾಣಗೊಳ್ಳಬೇಕು ಅಂತಕ್ಕಂತಹ ಒಂದು ಉಲ್ಲೇಖವನ್ನು ಕೂಡ ಇಲ್ಲಿ ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಇನ್ನು ಈ ಆಧುನಿಕತೆಯಿಂದ ಏನಾಗ್ತಾ ಇದೆಯಪ್ಪ ಅಂದರೆ, ಕಾಂಕ್ರೀಟ್ ಅಂತಕ್ಕಂಥದ್ದನ್ನು ಬಳಕೆ ಕಡಿಮೆ ಮಾಡ್ಬೋದು. ಹೇಗಪ್ಪ ಅಂದರೆ, ಇದು ಒಂದು ರೀತಿಯ ಒಂದು ಇಟ್ಟಿಗೆ ಬಳಕೆಯಿಂದಾಗಿ ಈ
ಕಲವತ್ತು ಅಂತಕ್ಕಂತಹ ಒಂದು ಇಟ್ಟಿಗೆಯ ಒಂದು ತಯಾರಿಕೆಯಲ್ಲಿ ಈ ಉಪಕರಣ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ತಳಮಟ್ಟ ಮತ್ತು ಮಧ್ಯಭಾಗಕ್ಕೆ ಮಾತ್ರ ಈ ಗಾರೆಯನ್ನು ಬಳಸ್ತಕ್ಕಂಥ ಸನ್ನಿವೇಶವನ್ನು ಕೂಡ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೇವೆ. ಇನ್ನು ಈ ಎಲ್ಲ ಆಧುನಿಕತೆ ಬಂದ ಮೇಲಿಂದ ಏನಾಯ್ತಪ್ಪ ಅಂದರೆ ಇದರ ಒಂದು ಬಳಕೆ ಹೆಚ್ಚಾಯಿತು. ಹಾಗೆ ಒಂದು ಈ ಗಾರೆಯ ಬಳಕೆ ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆಗೊಳಿಸಬೇಕು ಅಂತಕ್ಕಂತಹ ಆಲೋಚನೆಯನ್ನು ಇಲ್ಲಿ ಪ್ರಮುಖವಾಗಿ ಇಟ್ಕೊಂಡು ಈ ಆಧುನಿಕ ತಂತ್ರಜ್ಞಾನಗಳು ರೂಪುಗೊಳ್ತಾ ಇವೆ. ಇದರಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದೇನಪ್ಪ ಅಂದರೆ ಒಂದು ಮನೆಯ ಗಟ್ಟಿತನ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಕೆಟ್ಟದ್ದೇನಪ್ಪ ಅಂದರೆ ಎಷ್ಟೋ ಜನ ಗಾರೆ ಕೆಲಸ ಮಾಡ್ತಕ್ಕಂಥವರು ಅವರು ಕೆಲಸ ಕಳೆದುಕೊಳ್ತಕ್ಕಂತಹ ಸನ್ನಿವೇಶವೂ ಕೂಡ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಯಾವತ್ತೂ ಕೂಡ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂಥ ಉಪಕರಣದಿಂದ ಕೆಲವು ಉಪಕರಣಗಳು ಕೆಟ್ಟದಾಗ್ಬೋದು, ಕೆಲವು ಉಪಕರಣಗಳು ಒಳ್ಳೆಯದು ಇರ್ಬೋದು. ಸೊ ಈ ಕಲವತ್ತು ಅಂತಕ್ಕಂತಹ ಉಪಕರಣ ಏನಿದೆ ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಒಂದು ಇಟ್ಟಿಗೆಯ ತಯಾರಿಕೆಯನ್ನು ಮಾಡಿದ್ರೂ ಕೂಡ ಇದರಿಂದ ಏನು ಅಷ್ಟೊಂದು ಮಹತ್ವವಾದ ಏನು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಗಟ್ಟಿತನ ಅಂತಕ್ಕಂಥದ್ದು ಬರುತ್ತೆ ಅನ್ನೋದು ನಿಜ. ಇನ್ನು ಈ ಒಂದು ಇಟ್ಟಿಗೆಯಿಂದ ಏನಪ್ಪ ಆಗ್ತಾ ಇದೆಯಪ್ಪ ಅಂದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಪ್ರದೇಶಗಳಿಗೆ ರಸ್ತೆ ಆಗಲಿ, ವಿದ್ಯುತ್ ಸಂಪರ್ಕ ಆಗಲಿ, ಮನೆಯ ವ್ಯವಸ್ಥೆ, ವಸತಿ ವ್ಯವಸ್ಥೆ ಆಗಲಿ ಏನೂ ಕೂಡ ಇರೋದಿಲ್ಲ. ಅದರಿಂದಾಗಿಯೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದಿರತಕ್ಕಂಥದ್ದು ಗಮನಿಸ್ಬೋದು. ಅಂದರೆ ಪಕ್ಕ ಮನೆಗಳ ತಯಾರಿಯನ್ನು ಮಾಡೋದ್ರ ಮೂಲಕ ಫಲಾನುಭವಿಗಳಿಗೆ ನೀಡೋದು. ಇದಕ್ಕೆ ಬಹಳ ಬೇಡಿಕೆ ಬರ್ತಾ ಇದೆ. ಅಂದರೆ ಆಧುನಿಕತೆ ಹೆಚ್ಚಿದ್ರಿಂದ ಈಗ ತಯಾರಿ ಮಾಡಿದಂತಹ ಮನೆಯ ಅವಶ್ಯಕತೆ ಇದೆ. ಆ ಮನೆಯ ಅವಶ್ಯಕತೆಯಿಂದಾಗಿ ಏನಾಗ್ತಾ ಇದೆ, ಗ್ರಾಮೀಣ ಪರಿಸರದಲ್ಲಿ ಇದರ ಒಂದು ಅವಶ್ಯಕತೆ ಹೆಚ್ಚಾಗ್ತಾ ಇರೋದ್ರಿಂದ ಇದು ಕೂಡ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಸರ್ಕಾರದ ಈ ರೀತಿ ಯೋಜನೆಗಳಿಂದಾಗಿ ಈ ಕಲವತ್ತು ಅಂತಕ್ಕಂತಹ ಉಪಕರಣಕ್ಕೆ ಬಹಳ ಬೇಡಿಕೆ ಬಂದಿರತಕ್ಕಂಥದ್ದನ್ನು ಗಮನಿಸ್ತೇವೆ. ಮನೆಗಳ ತಯಾರಿಯಲ್ಲಿ 40% ವೆಚ್ಚವನ್ನು ಕಡಿಮೆಗೊಳಿಸ್ತಕ್ಕಂಥದ್ದು. ಅಂದರೆ ಇಟ್ಟಿಗೆ ಸಾಗಾಣಿಕೆಗೆ ಆಗಲಿ ಎಷ್ಟು ಕೂಡ ಕಷ್ಟ ಆಗ್ತದೆ ಅಂಥ ಸನ್ನಿವೇಶಗಳಲ್ಲಿ ಮನೆಯಲ್ಲಿಯೇ ಇಟ್ಟಿಗೆಗಳನ್ನು ತಯಾರಿ ಮಾಡುವುದರ ಮೂಲಕ ಕಲವತ್ತು ಅಂತಕ್ಕಂತಹ ಈ ಉಪಕರಣದ ಮೂಲಕ ಇಟ್ಟಿಗೆಗಳನ್ನು ತಯಾರು ಮಾಡಿ ಅಲ್ಲಿಯೇ ಒಂದು ಬಳಸ್ತಕ್ಕಂಥದ್ದು. ಹಾಗೆ ಇದರಿಂದ ಸಾಕಷ್ಟು ಬದಲಾವಣೆಗಳು ಕೂಡ ಉಂಟಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇದು ಪ್ರಮುಖವಾಗಿ ಆಧುನಿಕ ತಂತ್ರಜ್ಞಾನದ ಒಂದು ವ್ಯವಸ್ಥೆಯಾಗಿದ್ದು ಇದನ್ನು ಸ್ಥಳೀಯವಾಗಿ ದೊರೆತಕ್ಕಂತಹ ಕಲ್ಲು, ಮಣ್ಣು, ಹಾಗೆ ನದಿ ತೀರದ ಮರಳು, ಅಲ್ಲಿನ ಕಲ್ಲುಗಳು ಇವುಗಳನ್ನು ಬಳಸಿಕೊಂಡು ಪ್ರಮುಖವಾಗಿ ಒಂದಿಷ್ಟು ಕಚ್ಚಾ ವಸ್ತುಗಳನ್ನು ಬಳಸುವುದರ ಮೂಲಕ ಈ ಇಟ್ಟಿಗೆಗಳನ್ನು ತಯಾರಿ ಮಾಡಲಾಗುತ್ತೆ. ಇನ್ನು ಈ ಕಲವತ್ತು ಅಂತಕ್ಕಂತಹ ಉಪಕರಣ ಏನಿದೆ, ಈ ಕಲವತ್ತಿನಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಆಗಿನ ಕಾಲದಲ್ಲೆಲ್ಲ ಕೈಯಿಂದ ಒತ್ತುವುದರ ಮೂಲಕ ಈ ಒಂದು ಇಟ್ಟಿಗೆಗಳನ್ನು ತಯಾರು ಮಾಡ್ತಾಯಿದ್ರು. ಅಂದರೆ ಸ್ವಯಂಚಾಲಿತ ವ್ಯವಸ್ಥೆ ಆಗಿರಲಿಲ್ಲ. ನಂತರದಲ್ಲಿ ಸ್ವಯಂಚಾಲಿತ ವ್ಯವಸ್ಥೆ ಬಂತು. ಈ ಸ್ವಯಂಚಾಲಿತ ವ್ಯವಸ್ಥೆ ಬಂದುದರ ಪರಿಣಾಮದಿಂದ ಏನಾಯ್ತಪ್ಪ ಅಂದರೆ ಹೊಸ ತಂತ್ರಜ್ಞಾನಗಳು ರೂಢಿಯಾಗೋದ್ರ ಜೊತೆಗೆ ಇದು ಇಂಟರ್ಲಾಕ್ ಪ್ರಕ್ರಿಯೆಯನ್ನು ಹೊಂದಿತು. ಅಂದರೆ ಇಂಟರ್ಲಾಕ್ ರೀತಿಯಲ್ಲಿ ಇಟ್ಟಿಗೆಗಳ ತಯಾರಿಕೆಯನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ಬೋದು. ಇನ್ನು ಈ ಇಟ್ಟಿಗೆಯನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಚ್ಚಾ ವಸ್ತುಗಳು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತವೆ. ಅವುಗಳ ಒಂದು ಪ್ರಮಾಣ, ಅವುಗಳ ಬಳಕೆ ಮತ್ತು ಅವುಗಳಿಂದಾಗುವಂತಹ ಅನಾನುಕೂಲಗಳ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ಜೇಡಿಮಣ್ಣು ಸೇರಿದಂತೆ ಈ ಮಣ್ಣುಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಪರೀಕ್ಷೆಯನ್ನು ಕೂಡ ಕಡ್ಡಾಯವಾಗಿ
ಮಾಡಬೇಕಾಗತ್ತೆ. ಇದರಿಂದ ಇಂಟರ್ಲಾಕ್ ಪ್ರಕ್ರಿಯೆಯನ್ನು ಮಾಡಿದಾಗ ಅದು ಗಟ್ಟಿಯಾಗಿ ಅದು ಕೂತ್ಕೋಬೇಕು ಅಂದಾಗ ಈ ರೀತಿಯ ಪ್ರಕ್ರಿಯೆಗಳನ್ನು ನಾವು ಕಲವತ್ತುಗಳ ರೂಪದಲ್ಲಿ ತಯಾರು ಮಾಡ್ತಕ್ಕಂಥ ಇಟ್ಟಿಗೆಯಿಂದ ಇದು ಸಾಧ್ಯವಾಗುತ್ತೆ. ಇನ್ನು ಇದರಿಂದ ಏನಾಗುತ್ತಪ್ಪ ಅಂದರೆ ಈ ಉಪಕರಣಗಳ ಒಂದು ಬಳಕೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂದರೆ ಇಲ್ಲಿ ಕೇವಲ ಮಣ್ಣನ್ನು ಮಾತ್ರ ಬಳಸೋದಿಲ್ಲ, ಸುಣ್ಣ ಬಳಸ್ತಾರೆ. ಹಾಗೆ ಇಟ್ಟಿಗೆ ಅಂದರೆ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಿಮೆಂಟನ್ನು ಕೂಡ ಬಳಸ್ತಾರೆ. ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಬಳಸೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸಿಮೆಂಟನ್ನು ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಮನೆಯನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಲವತ್ತು ತಯಾರು ಮಾಡಿದಂತಹ ಇಟ್ಟಿಗೆ ಸುಮಾರು 21ರಿಂದ 28 ದಿನಗಳ ಕಾಲ ಕ್ಯೂರಿಂಗ್ ಅನ್ನೋದನ್ನು ಮಾಡಬೇಕಾಗತ್ತೆ. ತುಂಬ ನೀರನ್ನು ಹಾಕಬೇಕಾಗತ್ತೆ. ಮನೆಯನ್ನು ತಯಾರು ಮಾಡಿದಂಥ ಸಂದರ್ಭದಲ್ಲಿ ಇಟ್ಟಿಗೆಯನ್ನು ಬಳಸಿ ಮಾಡಿದ್ರೆ ಇದರಿಂದ ತುಂಬ ನೀರಿನ ಅವಶ್ಯಕತೆ ಇರುತ್ತೆ. ಸುಮಾರು 28 ದಿನಗಳ ಕಾಲ ನಿರಂತರವಾಗಿ ನೀರನ್ನು ಹಾಕೋದರ ಮೂಲಕ ಅಲ್ಲಿ ಒಂದು ಗಟ್ಟಿತನವನ್ನು ಉಂಟು ಮಾಡಬೇಕಾಗತ್ತೆ. ಇಲ್ಲಿ ಹೆಚ್ಚು ದಕ್ಷತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಪ್ಪ ಅಂದರೆ ಮನೆಯ ಒಂದು ನಿರ್ಮಾಣದಲ್ಲಿ ಎಲ್ಲವೂ ಕೂಡ ಸಮತಟ್ಟಾಗಿ ಇರುವಂತೆ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಮಾನವನ ಅವಶ್ಯಕತೆಯೂ ಇದೆ, ಯಂತ್ರದ ಅವಶ್ಯಕತೆಯೂ ಇದೆ. ಯಂತ್ರವನ್ನು ಬಳಸ್ಕೊಂಡು ಮಾಡಿದಂತಹ ಮನೆಗಳಿಂದ ಕೆಲವು ಬಾರಿ ಹಾನಿ ಆಗ್ಬೋದು, ಹಾಗೆ ಗೋಡೆಯ ಒಂದು ಕುಸಿತ ಕೂಡ ಉಂಟಾಗ್ಬೋದು. ಯಾಕಪ್ಪ ಅಂದರೆ ಇದು ಸರಿಯಾದ ಪ್ರಮಾಣದಲ್ಲಿ ಕುಳಿತಿಲ್ಲ ಅಂದಾಗ ಆ ರೀತಿಯ ಪ್ರಕ್ರಿಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತವೆ. ಸೊ ಹಾಗಾಗಿ ಇದರ ಬಗ್ಗೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೋಬೇಕಾಗತ್ತೆ. ಇನ್ನು ಇದರಿಂದ ಪರಿಸರಕ್ಕೆ ಏನು ಉಪಯೋಗ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಪ್ರಮುಖವಾಗಿ ಒಂದು ಇಟ್ಟಿಗೆಯನ್ನು ಸುಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳಿಗೆ ಬಹಳಷ್ಟು ತೊಂದರೆಗಳು ಉಂಟಾಗ್ತವೆ. ಆದ್ದರಿಂದ ಈ ಇಟ್ಟಿಗೆಯ ತಯಾರಿಕೆಯಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಾಗುತ್ತೆ. ಇದಿಷ್ಟೇ ಅಲ್ಲದೆ ಪರಿಸರ ಸ್ನೇಹಿಯಾಗಿ ಯಾವುದೇ ಒಂದು ಹಾನಿಕಾರಕ ಅನಿಲಗಳನ್ನು ಹೊರಬೀಳದೆ ಇದು ಇಟ್ಟಿಗೆಗಳನ್ನು ತಯಾರಿಸ್ತಾರೆ. ಈ ಮೂಲಕ ಹೊಸ ಹೊಸ ಪರಂಪರೆಗಳನ್ನು ಸೃಷ್ಟಿಸಲಾಗುತ್ತೆ. ಇನ್ನು ಇದರ ಆರ್ಥಿಕ ದೃಷ್ಟಿಕೋನದಿಂದಲೂ ಕೂಡ ಇದು ಬಹಳ ಪ್ರಯೋಜನಕಾರಿ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಕೆಲವು ತಜ್ಞರು ಹೇಳ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇಲ್ಲಿ ಗಮನಿಸಿದಾಗ ಪ್ರಮುಖವಾಗಿ ಹೊರಗಿನ ವಸ್ತುಗಳಿಗೆ ಇದು ಅವಲಂಬನೆ ಆಗೋದಿಲ್ಲ. ಮನೆಯಲ್ಲಿಯೇ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ವಸ್ತುಗಳ ಆಧಾರದ ಮೇಲೆ, ಮಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಈ ಕಲವತ್ತು ಅಂತಕ್ಕಂತಹ ಉಪಕರಣದ ಇಟ್ಟಿಗೆಗಳು ರೂಪುಗೊಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದರೆ ಈ ಕಲವತ್ತು ಅಂತಕ್ಕಂತಹ ಉಪಕರಣದಿಂದ ತಯಾರು ಮಾಡಿದಂಥ ಇಟ್ಟಿಗೆಯ ಬಾಳಿಕೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಬಾಳಿಕೆ 1775ಕ್ಕಿಂತ ಹೆಚ್ಚು ಶಕ್ತಿ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಇನ್ನು ಸುಟ್ಟ ಇಟ್ಟಿಗೆ, ಸಾಂಪ್ರದಾಯಿಕ ಇಟ್ಟಿಗೆ ಅಷ್ಟು ಬಳಕೆಯಲ್ಲಿ ಇಲ್ಲ, ಅಷ್ಟೊಂದು ಒಂದು ಕಚ್ಚಾ ವಸ್ತುವಿನ ಬಳಕೆ ಇಲ್ಲ. ಹಾಗೆ ಮನೆಯಲ್ಲಿ ತಯಾರು ಮಾಡಿದಂಥ ಇಟ್ಟಿಗೆ ಅದಷ್ಟು ಕ್ವಾಲಿಟಿಯಾಗಿಲ್ಲ, ಅಂದರೆ ಅದರ ಒಂದು ಪ್ರಸ್ತಾಪ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಇತ್ತೀಚಿನ ವರದಿಗಳು ನಮಗೆ ತಿಳಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಯಾಕಪ್ಪ ಅಂದರೆ ಮಾನವರು ತಮ್ಮ ಕೆಲಸ ಸುಲಭ ಆಗಬೇಕು ಅಂತ ಹೇಳಿ ಬೇಕಾಬಿಟ್ಟಿ ರೂಪದಲ್ಲಿ ಈ ಒಂದು ಇಟ್ಟಿಗೆಗಳ ತಯಾರಿಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಯಾವುದೇ ವ್ಯಾಪಾರವನ್ನಾಗಲಿ ವ್ಯವಹಾರವನ್ನಾಗಲಿ ನಾನು ಅದರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ. ಇದನ್ನು ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಕೊಳ್ಳಿ. ಯಾಕಪ್ಪ ಅಂದರೆ ನಾವು ಯಾವ ವ್ಯವಹಾರವನ್ನಾಗಲಿ ಯಾವ ಇದನ್ನು ನಾವು ಇಲ್ಲಿ ವಿರೋಧಿಸ್ತಾ ಇಲ್ಲ, ಬದಲಾಗಿ ಇರೋ ವಾಸ್ತವ ಸ್ಥಿತಿಯನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ಇದರ ತಂಪು ಆಗುವಿಕೆ
ಕಲವತ್ತು ಅಂತಕ್ಕಂಥ ಉಪಕರಣದಿಂದ ಬಳಸಿದಂಥ ಇಟ್ಟಿಗೆಯ ತಂಪಾಗುವಿಕೆಗೆ 20-30% ಕಡಿಮೆ ಶಕ್ತಿಯನ್ನು ಬಳಸ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದಕ್ಕೂ ಕೂಡ ಒಂದಿಷ್ಟು ಸವಾಲು ಅಂತಕ್ಕಂಥದ್ದು ಇದ್ದೇ ಇದೆ. ಅದೇನಪ್ಪ ಅಂದರೆ, ಪ್ರಮುಖವಾಗಿ ಯಾವುದೇ ಒಂದು ಇಟ್ಟಿಗೆ, ಈ ಕಲವತ್ತು ಅಂತಕ್ಕಂಥ ಉಪಕರಣದಿಂದ ತಯಾರು ಮಾಡಿದಂಥ ಇಟ್ಟಿಗೆ ಬಾಳಿಕೆ ಬರೋದು ನಿಜ. ಆದರೆ ಮಳೆ ಅಂತಕ್ಕಂಥದ್ದು ಇದೆಯಲ್ಲ, ಮಳೆ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಹಾಳು ಮಾಡುತ್ತೆ. ಈಗ ಮನೆಯ ಅಂದರೆ ಮಣ್ಣಿನ ಇಟ್ಟಿಗೆಯಿಂದ ಮಾಡಿದಂಥ ಮನೆ ಸಂಪೂರ್ಣವಾಗಿ ಮಾನವ ಚಾಲಿತವಾದಂಥ ಮನೆ ಬಹಳಷ್ಟು ಬಾಳಿಕೆ ಬರ್ತಾ ಇದೆ. ಇನ್ನು ಈ ಕಲವತ್ತು ಅಂತಕ್ಕಂತಹ ಉಪಕರಣದಿಂದ ಮಾಡಿದ ಸಿಮೆಂಟ್ ಇಟ್ಟಿಗೆಗಳು ಏನಿವೆ, ಇವು ಕೇವಲ ಒಂದು ಮಳೆ ಕಡಿಮೆ ಇರತಕ್ಕಂಥ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಮಳೆ ಹೆಚ್ಚಿದ್ದಾಗ ಇದರ ಹಾನಿ ಸಂಭವಿಸ್ತಕ್ಕಂಥ ಸನ್ನಿವೇಶವೂ ಕೂಡ ಒದಗಿ ಬರ್ಬೋದು. ಹಾಗಾಗಿ ಇದರ ಬಗ್ಗೆ ಗಮನ ವಹಿಸೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಈ ಕಲವತ್ತು ಅಂತಕ್ಕಂತಹ ಉಪಕರಣ ಏನಿದೆ, ಇದು ಸರ್ಕಾರಿ ಯೋಜನೆಗಳಿಗೆ, ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಇರ್ಬೋದು, ಮತ್ತಿತರ ಹಲವಾರು ಯೋಜನೆಗಳಿಗೂ ಕೂಡ ತನ್ನದೇ ಆದಂತಹ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಯಾಕಪ್ಪ ಅಂದರೆ, ಒಂದು ಉಪಕರಣ ಅಂದಾಗ ಅಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದರ ಒಂದು ಬಳಕೆಯ ಆಧಾರದ ಮೇಲೆ ಇದರ ಮಹತ್ವ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಕಾರವಾಗಿ ರೂಪುಗೊಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳನ್ನು ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್.